ನೋಡಿ ಎಲ್ಲ ಹೊಡೆದೋತಾವೆ. ಮೆಹಂದಿ ಹೆಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ನೋಡ್ಬೋದು ಬೆಳಗ್ಗೆ ಟೆರಸಲ್ಲಿ ಇದ್ದೀನಿ, ಎಷ್ಟು ಬಿಸಿಲು ಹೊಡಿತಾ ಇದೆ ಅಂತ. ಅದಕ್ಕೇ ಇವತ್ತು ನಮ್ಮ ಮನೇಲಿ ಹಪ್ಳನ ಇಕ್ಕೊತಾ ಇದ್ದಾರೆ. ಸೊ ಅದನ್ನು ಹೇಗೆ ಇಕ್ಕೊತಾರೆ ಮತ್ತು ಹಪ್ಳ ಇಕ್ಕೋ ಪ್ರೊಸೀಜರ್ ಯಾವುದು ಫುಲ್ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ ಏನು ಮಾಡ್ತಾವ್ರ ಮನೆಯವರೆಲ್ಲ. ಮತ್ತು ಗೈಸ್ ಇವತ್ತು ನಮ್ಮ RCB ಫೈನಲ್ ಮ್ಯಾಚ್ ಕೂಡ ಇದೆ. ಸೊ ಅದನ್ನು ಕೂಡ ಮಸ್ತು ಮನೆಯಲ್ಲೇ ಕೂತ್ಕೊಂಡು ಎಂಜಾಯ್ ಮಾಡ್ತೀವಿ. ಸೊ ಅದನ್ನು ನಿಮಗೆ ತೋರಿಸ್ಕೊಡ್ತೀವಿ, ಓಕೆನಾ? ಯಾರ್ಯಾರು ನಮ್ಮ RCB ಸಪೋರ್ಟರ್ ಇದ್ದೀರಾ ಕಮೆಂಟಲ್ಲಿ ಜೈ RCB ಅಂತ ಕಮೆಂಟ್ ಮಾಡಿ, ಓಕೆ ಗೈಸ್. ಇವಾಗ ನಾನು ನಮ್ಮ ತಂಗಿ ಕೊತ್ತಂಬರಿ ತರಕ್ಕೆ ಹೋಗ್ತಾ ಇದ್ದೀವಿ. ಪುದೀನೂ ಕೊತ್ತಂಬರಿ ಪಲಾವ್ ಮಾಡ್ತಾರಂತೆ, ಅದಕ್ಕೆ ಅಲ್ವೇನೆ ಗೈಸ್. ನೋಡಿ ಫೈನಲಿ ತಗೊಂಡು ಗೈಸ್ ಇಲ್ಲಿ ನೋಡಿ ಇದೇನಿದು ಹಪ್ಪಳ ಮಾಡ್ತಾವ್ರೆ ಗೈಸ್. ನಮ್ಮ ತಂಗಿ ನೋಡಿ ಅದೇ ಕತೆ ಶಿಂಚಾನ್ ನೋಡಿ. ಮತ್ತು ನಮ್ಮ ಕಾರ್ನ ವಾಪಸ್ ಇಲ್ಲೇ ಇಟ್ಬಿಟ್ಟು ನೋಡಿ, ಇಲ್ಲೇ ನಮ್ಮ ಜಾಗಕ್ಕೆ ನಿಲ್ಸಿದ್ದೀವಿ. ಇವಾಗ ಈ ತಪ್ಪಲೆನ ಮೇಲಕ್ಕೆ ತಗೊಂಡೋಗ್ಬೇಕು. ಇವಾಗ ನೋಡಿ ನಾವು ಮೇಲಕ್ಕೆ ಇದು ತಗೊಂಡು ಬಂದು ಕೊಟ್ಟು ಇದ್ರೊಳಗಡೆನೆ ಇದಿರೋದು ಬೇಸು, ಹಪ್ಪಳ ಮಾಡೋ ಬೇಸ್ ಇರೋದು ತೋರಿಸ್ತೀನಿ ನೋಡಿ. ಹಾಂ ಸುಡ್ತೈತೆ ಇಲ್ಲಿ ನೋಡಿ. ನೋಡಿ ಇದೇನೆ ಹಪ್ಪಳದ ಬೇಸು. ಇದು ನಿಂಗೆ ಇಕ್ಬಿಡೋಣ. ಇವಾಗ ನಮ್ಮ ಅಜ್ಜಿ ಬಂದು ಅದನ್ನು ಅದು ಇರುತ್ತಲ್ಲ ಪ್ರೆಸ್ ಮಾಡೋದು, ಅದು ನಿಕ್ಕಿ ಹಪ್ಪಳ ನೀಟಾಗಿ ಮಾಡ್ತಾರೆ. ತೋರಿಸ್ತೀನಿ ರೀ, ನಮ್ಮ ಅಜ್ಜಿ ಬರ್ತೈತೆ. ಎತ್ಕೋ ಅದು ಗೈಸ್. ನೋಡಿ ಇದೆ ಪ್ರೆಸ್ಸು. ಗಬ್ಬುರ್ಗಿ ಅದು ಹಪ್ಪಳ ಹಾಕಕ್ಕೆ. ಇವಾಗ ಸೀರೆ ಹಾಸ್ತವ್ರೆ ನೋಡಿ. ಸೀರೆ ಹೋಗ್ ಇಲ್ಲಿ ನೋಡಿ, ಈ ಥರ ಸೀರೆ ಹಾಸ್ಕೊಬೇಕು ನೀಟಾಗಿ. ಸುಮ್ಮನಿರೆ. ಇವಾಗ ಕಲ್ಗಳು ಹುಡುಕ್ತಾ ಇದ್ದೀವಿ. ಹೋಗ್ ಬೇಗ ರಪ್ಪ ಕೆಲಸ ಮಾಡ್ತಾವಳಿ ನೋಡಿ ಗಾಯ್ಸ್. ಇದು ಬಟ್ಟೆ ನೋಡಿ, ಇದನ್ನ ಈ ಥರ ಇಟ್ಕೊಂಡೋಗ್ಬೇಕು. ಇಲ್ಲಿ ಇಟ್ಟಿದ್ದಾನೆ. ಮುದ್ದೆ ಅನಿಸ್ತೈತೆ ನನಗೆ, ಬಿಳಿ ಮುದ್ದೆ. ಬಿಳಿ ಮುದ್ದೆ ಅನಿಸ್ತೈತೆ. ಬಿಳಿ ಮುದ್ದೆ ನೋಡಿ. ಈ ಥರ ಚಿಕ್ಕ ಉಂಡೆ ಥರ ಮಾಡ್ಕೊಬೇಕು ಗೈಸ್. ಸುಮ್ನಿರೆ, ನಿನ್ ಕೈ ಎಲ್ಲ ಗಲೀಜ್ ಕೈ ಮುಟ್ಬಿಡ್ತಾಳೆ. ಬೇಡ ನೀನು ಇಕ್ಕಲ್ಲಿ, ಗಲೀಜ್ ಕೈ ಮುಟ್ಬಿಡ್ತಾಳೆ. ಈಗ ಮುಟ್ಬೇಡ ಪ್ರಾರ್ಥನಾ. ಗೈಸ್ ಇವಾಗ ನೋಡಿ ಇದನ್ನ ನಾವು ಟೇಸ್ಟ್ ಮಾಡ್ತಾ ಇದೀವಿ. ಹಿಂಗಾಗನೆ ಇನ್ನೊಂದು ಖಾರ ಇರ್ಬೇಕಿತ್ತು. ತೆಗಿಯೋದು ಹಾಕೋದು. ನೀನ್ ತೊಟ್ಟ ಬೇಡ. ಬೇಡ. ಇವತ್ತು ಎಷ್ಟು ಟಿಕ್ಕಂದ್ಯಮ್ಮ? ಇಷ್ಟು? ಓ, ಎಷ್ಟು ಗಂಟೆ ಬೇಕು ಈಗ ಇಷ್ಟು ಟಿಕ್ಕಕ್ಕೆ? ಮಧ್ಯಾಹ್ನ ಆಗೋಗ್ತಿದೆ. ಹೊಟ್ಟೆ ಹಸಿತೈತೆ. ತಿಂಡಿಗೆ ಹೋಗೋಣ ನಾವು. ಆಗೈತೆ ನೋಡು, ಹೋಗಿ ಕೇಳ್ಕೊಂಬ ಹೋಗಿ. ಆಗೈತಾ ಗಾಯ್ಸ್? ಇವಾಗ ನಾವು ತಿಂಡಿ ಮಾಡಕ್ ಹೋಗ್ತಾ ಇದೀವಿ. ನಾವು ತಿಂಡಿ ತಿಂದು ನಮ್ಮ ಅಜ್ಜಿಗೆ ಮೇಲೆ ತಂದ್ಕೊಡ್ತೀವಿ. ಇಲ್ಲ ಎಲ್ಲಾಯ್ತು ನೋಡಿ. ನಮ್ಮಮ್ಮ ಏನೋ ಹಚ್ಕೊಂಡೈತು ಮೆಹಂದಿ, ಏನೇನೋ ಹಚ್ಕೊಂತತೆ ಗೈಸ್ ನಮ್ಮಮ್ಮ. ವಿಜಲ್ ಬಿಡ್ತು ಅಂತ ಹೇಳಿದ್ರು, ಇವಾಗ ವಿಜಲ್ ಬಿಟ್ಟಿಲ್ಲ. ನೀನ್ ಮೇಲ್ಗಡೆ ಎಲ್ಲ ಇಲ್ಲೇ ತಿನ್ಕೊಂಡು ಹೋಗೋಣ, ಆಮೇಲೆ ಮೇಲಕ್ಕೆ ಹೋಗೋಣ. ಅವ ಅಮ್ಮಂಗೆ ನೀರಂತೆ ತಂದ್ಕೊಡೋಗು. ಇಲ್ಲಿ ನೋಡಿ ಗೈಸ್, ಈ ಥರ ಒತ್ತಬೇಕು. ಇಷ್ಟು ಚೆನ್ನಾಗಿ ಬರುತ್ತೆ.
ಬೇಬಿ ಅಮ್ಮ ನಾನು ಬರ್ತೀನಿ. ನೀನು ಒತ್ತಿದ್ರೆ ನಾನು ತೆಗಿಬೇಕು. ಸುಮ್ಮನೆ ಇಟ್ಟು ಆರೋತೈತೆ. ಇದಕ್ಕೆ ನೀನೆಲ್ಲ ಲಾಯಕ್ಕಲ್ಲ. ಉಳ್ಳಿ ಕಳಪ್ಲೆ ಇಕ್ತೀವಿ ನೋಡು, ಅದಕ್ಕೆ ಲಾಯಕ್ಕು ನೀನು. ಅಮ್ಮ ಹ್ಞೂ ಮಗನೇ, ನಾನು ಹೇಳತಕ್ಕ ಕೇಳು. ಇದು ಇಲ್ಲೇ ಕತ್ಸಮ್ಮ ಈ ಶೀಟು. ಅದು ಒಂದೊಂದ್ಸಲ ಅಲ್ಲಿಗೂ ಅಂಟ್ಕೊಂಡ್ಬಿಡ್ತೈತೆ ಕಣೋ. ಅದಕ್ಕೆ ನೀನು ಡಬಲ್ ಕೆಲಸ ಮಾಡಿ. ಏನೂ ಇಲ್ಲ, ಡಬಲ್ ಕೆಲಸನೂ ಇಲ್ಲ, ಗ್ಯಾಸ್ ಇಲ್ಲ. ನಾನು ಇದಕ್ಕಿಂತ ಚೆನ್ನಾಗಿ ಓದ್ತಿರ್ತೀನಿ. ಆಯ್ತು ತಗೋ, ಓದ್ತೀವಂತ. ಇನ್ನೂ ಅಷ್ಟೊಂದು ಇಟ್ಟೈತೆ ಕಣ್, ಸುಮ್ಮನಿರಮ್ಮ, ಬೇಗ ಆಗಲಿ, ಮಳೆ ಬರೋ ಅಷ್ಟೊತ್ತಿಗೆ. ಏನು ಮಾಡ್ತಿದ್ಯೆ ರೌಂಡ್? ಗಾಯ್ಸ್, ಈಗ ನಮ್ಮನ್ನು ಪಾಸ್ವರ್ಡ್ ಏನು ಅಂದರೆ MANU ಆಮೇಲೆ 299 ಹೊಡೆದು ಕ್ಲಿಕ್ ಕೊಡಿದ್ರೆ ರೈಟು ಅದರಲ್ಲಿ ಓಪನ್ ಆಗುತ್ತೆ ಗೊತ್ತಾ. ಇವನೇ ಕೇಳಿ ಪಾಸ್ವರ್ಡ್ ನನಗೆ ಎಲ್ಲರದು ಗೊತ್ತು, ಆದರೆ ಇವಂದು ಗೊತ್ತಾಗಿರಲಿಲ್ಲ, ಆದರೂ ಗೊತ್ತಾಯಿತು. ನೋಡಿ ಹೆಂಗೆ ನಾವು ಗೈಸ್ ನೋಡಿ ಈ ಥರ ತಟ್ಟಬೇಕು. ಫಸ್ಟು ಈ ಥರ ಪ್ರೆಸ್ಸಿಂಗ ತೊಗೊಬೇಕು. ಆಮಿಂದ ಎಣ್ಣೆ ಬಿದ್ದಿದೆಯಲ್ಲ ಕವರ್ಸು, ಅದಕ್ಕೆ ಹಾಕ್ಕೊಂಡು ಈ ಥರ ಮೇಡ ಫಿಂಗರ್ ಥರ ಇನ್ನೊಂದು ಕವರ್ ಹಾಕ್ಕೊಬೇಕು. ಮುಂದೆ ಇನ್ನಾಡಿಗೆ ತೊಟ್ಟಿ ಹಿಂಗೆ ಮಾಡಿ ಪ್ರೆಸ್ ಮಾಡಿದರೆ ನೋಡಿ ಆಮಿಂದ ತೆಗಿತಿದ್ರೆ ಈ ಥರ ರೌಂಡ್ ಬರುತ್ತೆ. ಆಮೇಲಿಂದ ಈ ಥರ ಆರಾಮಾಗಿ ಹಿಂಗೆ ಕೈಯಲ್ಲಿ ಹಿಂಗೆ ತಕ್ಕೊಂಡು ಇದನ್ನು ಹಿಂಗೆ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲ ಚೆನ್ನಾಗಿ ಬಂದಿದೆ. ಅದು ಇದೊಂದು ಚೆನ್ನಾಗಿ ಬಂದಿದೆ, ಇವನ್ನ ಒಂದು ಚೆನ್ನಾಗಿ ಬಂದಿದೆ, ಒಂದು ಚೆನ್ನಾಗಿ ಬರಲ್ಲ. ಗಾಯ್ಸ್, ನಮ್ಮಮ್ಮ ಅನ್ನ ಏನು ತಿಂಡಿನ ಇಲ್ಲೇ ತಂದ್ಬಿಟ್ಟವ್ರೆ ನೋಡಿ. ಮೇಲಕ್ಕೆ ಇಲ್ಲಿ ನೋಡಿ, ಬಿಸಿ ಪಲಾವ್. ಹೆಂಗೈತೆ? ಸೋಯಾಬೀನ್ ಹಾಕ್ಬೇಡ, ಇಲ್ವಾ ನೋಡಿ, ಸೋಯಾಬೀನ್ ಬಿದ್ದಿಲ್ಲ. ಸೋಯಾಬೀನ್ ಹಾಕ್ಸ್ಕೊಂತ ಇದ್ದೀನಿ ಇವಾಗ ನಾನು. ಸೋಯಾಬೀನ್ ಅಂದ್ರೆ ಇದೆ. ಬಿಡ್ ಸಾಕು. ಇವಾಗ ಇಲ್ಲಿ ಕೂತ್ಕೊಂಡು ತಿನ್ನೋದು ಮಸ್ತು. ಗಾಯ್ಸ್ ನೋಡಿ, ಎಲ್ಲಿ ಕೂತ್ಕೊಂಡು ತಿಂತವಳೆ. ಮತ್ತೇನ್ ಮಾಡಿ ಅಲ್ಲಿ ಕೆಳಗಡೆ ಧೂಳು ಇರ್ತಾವಲ್ಲ. ಬನ್ನಿ ನೋಡೋಣ ಇನ್ನೂ ಏನು ಮಾಡ್ತಾವ್ರೆ. ಆಯ್ತೇನಮ್ಮ? ಇನ್ನೂ ಆಗಿಲ್ವಾ? ಇನ್ನೂ ಲೇಟಾ? ನೋಡಿ ಎಲ್ಲ ಹೊಡೆದೋಗ್ತಾವೆ ಐಶ್, ಎಲ್ಲ ಹೊಡೆದೋಗ್ತಾವೆ. ಯಾಕೋ ದವಾಗ ಬಿದ್ಲ ಹೇಳು. ಇವಾಗ ಟೈಮ್ ನೋಡಿ, ಅಲ್ಲೇ 2 ಗಂಟೆ ಆಗಿದೆ. ಇನ್ನೂ ಹಪ್ಳ ಇಕ್ತವ್ರೆ, ತೋರಿಸ್ತೀನಿ ಬನ್ನಿ. ಫುಲ್ ಬಿಸಿಲಾಗ್ಬಿಟ್ಟಿದೆ ನೋಡಿ. ಆಗಿಲ್ಲ ನಮ್ಮ ನೋಡಿ ನಮ್ಮ ಆಂಟಿ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಹಪ್ಳದ್ದು. ಚೆನ್ನಾಗಿತ್ತು. 1 ವಾರ ಇನ್ನೂ ಚೆನ್ನಾಗಿರ್ತೈತೆ. ಇವಾಗ ಮಾಡು, ಕರ್ಕೊಡು. ಅದೇ ಗಾಯ್ಸ್, ಇವಾಗ ನೋಡಿ ಫೈನಲಿ ಬಂದರು ಹಪ್ಳ ಎಲ್ಲ ಹಾಕಿ. ನಂಗೆ ಊಟ ಬೇಡ, ಯಾಕೆ? ಮತ್ತೆ ಸಿಕ್ತಿಲ್ಲ. ಎಣ್ಣೆನೂ ಹಂಗೆ ಮಾಡಿ ಹೋಗಲ್ಲ, ಒತ್ತೆ ಅಲ್ಲೇ ಹಪ್ಳ ಕರೆದ್ಬಿಟ್ಟವ್ರೆ ನೋಡಿ. ಅವ್ರು ಮಾಡಿದ್ದು ಬೆಳಗ್ಗೆ ಎಕ್ಕಿದ ಹಪ್ಳ ಇಲ್ಲಿ ನೋಡಿ. ಅಲ್ಲೇ ಕರೆದ್ಬಿಟ್ಟವ್ರೆ. ಇಲ್ಲೇನೋ ಮಾಡ್ತಾಯಿತ್ತು ನಮ್ಮಮ್ಮ. ಅದೇ ಗಾಯ್ಸ್, ನಾಳೆಯಿಂದ ನಮ್ಮ ತಂಗಿಗೆ ಸ್ಕೂಲ್ ಇದೆ. ಕೇಳೋಣ ನೋಡಿ ಅವಳನ್ನೇ. ನಾಳೆಯಿಂದ ಸ್ಕೂಲು ಅಕ್ಕ, ಏನು ಮಾಡ್ತೀಯಾ ನಾಳೆಗೆ ಸ್ಕೂಲ್ ಅಂತ? ಏನು ಹ್ಞೂನೇ, ಎಲ್ಲಿ? ಹ್ಞೂ, ನಾಳೆ 1ನೇ ತಾರೀಕು. ಏನು ಮಾಡ್ತೀಯಾ? ನಾಳಿಗೆನೆ ಹೋಗಲ್ಲ? ಏನು ರೆಡಿ ಮಾಡಿ, ಏನು ಅಲ್ಲ ಕಣೆ, ಏನು ಪ್ರಿಪೇರ್ ಮಾಡ್ಕೊಂಡಿದ್ಯಾ? ಸರಿ ಬಿಡು, ಬಾಯ್. ಮತ್ತೆ ನಾನು RCB ಮ್ಯಾಚ್ನ ನೋಡ್ತೀನಿ ಅಂತ ಹೇಳಿದ್ನಲ್ಲ ನೋಡಿ, ಅದು ಈ ಸೆಟಪ್ಪಲ್ಲೇ ನೋಡೋದು. ನನ್ನ ಕಂಪ್ಯೂಟ್ರಲ್ಲಿ ನೋಡ್ಬೋದು ನೀವು. ಇಲ್ಲಿ ಮಸ್ತು ಲೈಕ್ ಗೈಸ್ ಪಾಪ್ಕಾರ್ನ್ನ ಮಾಡಿಕೊಂಡು ಮತ್ತೆ ಪಪ್ಸು ಗಿಸ್ಸು ಏನಾದ್ರು ತಂದ್ಕೊಂಡು ಮಸ್ತು ಇಲ್ಲೇ ನೋಡ್ಬೋದು. ಸುಮ್ನೆ ಅಲ್ಲೆಲ್ಲ ಹೋಗಿ ಲೈಕ್ ಸುಮ್ನೆ ದುಡ್ಡು ವೇಸ್ಟ್ ಮಾಡಕ್ಕೆ ಇಷ್ಟ ಇಲ್ಲ. ಇದೊಂಥರನು ಸೈಕ್ ಆಗಿರುತ್ತೆ. ಅಲ್ಲಿ ಹೋಗಕ್ಕಿಂತ ಬೆಟರು ನೀವು ಅಷ್ಟೇ ನಿಮ್ಗಳ ಮನೇಲೇನೆ ಇದ್ದು ಮಸ್ತು ಎಂಜಾಯ್ನ ಮಾಡಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಏನೇನೋ
ಮತ್ತೆ ವಿಡಿಯೋ ಮಾಡಕ್ ಏನೇನೋ ಹೇಳ್ತಾ ಇದೀನಿ ನಾನು. ಇರ್ಲಿ, ನೀವು ಮಸ್ತ್ ಫ್ಯಾಮಿಲಿ ಜೊತೆನೆ ಇದ್ದು ಮನೇಲೆ ಸೇಫ್ ಆಗಿದ್ದು ಆರಾಮಾಗಿ ಮನೇಲೆ ಮ್ಯಾಚ್ ನ ನೋಡಿ. ಮತ್ತೆ ಈ ಬ್ಲಾಗ್ ನ ಇಲ್ಲಿಗೆನೆ ಎಂಡ್ ಮಾಡ್ತೀನಿ. ಏನಕ್ಕಂದ್ರೆ ಇವಾಗ ತುಂಬಾನೇ ಆಲ್ರೆಡಿ ಲಾಂಗ್ ವಿಡಿಯೋ ಆಗ್ಬಿಟ್ಟಿದೆ. ಸೊ ನಾಳಿನ ವಿಡಿಯೋದಲ್ಲಿ ನಾನು ಮ್ಯಾಚ್ ನ ನೋಡ್ತೀನಲ್ಲ, ಆ ವಿಡಿಯೋನ ಅಲ್ಲಿಗೆ ಮ್ಯಾಚ್ ಮಾಡ್ತೀನಿ. ಸೊ ಅದಕ್ಕೇನೆ ನಾಳೆ ವಿಡಿಯೋದಲ್ಲಿ ಮ್ಯಾಚ್ ನ ಹೇಗ್ ಸೆಲೆಬ್ರೇಟ್ ಮಾಡ್ದೋ ಮನೇಲೇನೆ, ಮತ್ತೆ ಯಾವ ತರ ನೋಡ್ದೋ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೂ ಇಂಟ್ರೆಸ್ಟಿಂಗ್ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.